ಹಲೋ, ನಮಸ್ತೆ ಫ್ರೆಂಡ್ಸ್. ತುಂಬಿದ ಕೊಡ ತುಳುಕುವುದಿಲ್ಲ. ಗಾದೆ ವೇದಕ್ಕೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಯು ಹಿರಿಯರು ಬಿಟ್ಟು ಹೋದ ಅನುಭವದ ಸಾರ. ಗಾದೆಗಳು ಒಳಾರ್ಥಗಳನ್ನು ಹೊಂದಿರುತ್ತದೆ. ತುಂಬಿದ ಕೊಡ ತುಳುಕುವುದಿಲ್ಲ ಎಂದರೆ ಕೊಡದಲ್ಲಿ ನೀರು ಪೂರ್ತಿಯಾಗಿ ತುಂಬಿದ್ದರೆ ಅದರಿಂದ ಚೆಲ್ಲುವುದಿಲ್ಲ ಎಂದರ್ಥ. ಆದರೆ ಅದೇ ಕೊಡದಲ್ಲಿ ನೀರು ಅರ್ಧ ತುಂಬಿದ್ದರೆ ಅದು ತುಳುಕುತ್ತದೆ. ಇದರ ಒಳಾರ್ಥ ಏನೆಂದರೆ, ತುಂಬಿದ ಕೊಡ ಚೆಲ್ಲದ ರೀತಿಯಲ್ಲೇ ಒಬ್ಬ ಜ್ಞಾನಿಯು ತನ್ನ ಹೆಸರು, ಕೀರ್ತಿ, ಸಾಹಸ, ಸಾಧನೆಗಳನ್ನು ತಾನೇ ಪ್ರಚಾರ ಮಾಡುವುದಿಲ್ಲ. ಅವನು ಪ್ರಚಾರ ಪ್ರಿಯನಲ್ಲ. ಆದರೆ ತನ್ನ ಸಾಧನೆಗಳಿಂದ ಜನರೇ ತನ್ನನ್ನು ಗುರುತಿಸುವಂತೆ ಮಾಡುತ್ತಾನೆ. ಅವನಲ್ಲಿ ಸ್ವಾರ್ಥವಾಗಲಿ ಅಹಂಕಾರವಾಗಲಿ ಇರುವುದಿಲ್ಲ. ಅರೆಬರೆ ತಿಳಿದವನು ತನಗೆ ಅರ್ಧಂಬರ್ಧ ತಿಳಿದ ವಿಷಯಗಳು ಸಂಪೂರ್ಣವಾಗಿ ಗೊತ್ತಿದೆ ಎಂಬಂತೆ ನಟಿಸುತ್ತಾನೆ. ತಾನೇ ಜ್ಞಾನಿ ಎಂಬ ಅಜ್ಞಾನದಲ್ಲಿ ಇರುತ್ತಾನೆ. ಇವರು ಪ್ರಚಾರ ಪ್ರಿಯರಾಗಿರುತ್ತಾರೆ. ಅಹಂಕಾರಿಗಳು ಹಾಗೂ ಸ್ವಾರ್ಥಿಗಳಾಗಿ ಬದುಕುತ್ತಾರೆ. ಸದಾ ಸದ್ದು ಮಾಡುತ್ತಾ ಇರುತ್ತಾರೆ. ಸಂಪೂರ್ಣ ಜ್ಞಾನವನ್ನು ಪಡೆದವನು ತನ್ನನ್ನು ತಾನು ಬಣ್ಣಿಸದೆ ಮೌನಿಯಾಗಿದ್ದು ಪರರಿಗೆ ಉಪಕಾರಿಯಾಗಿ ಬದುಕುತ್ತಾನೆ ಎಂಬುವುದು ಈ ಗಾದೆ ಮಾತಿನ ತಾತ್ಪರ್ಯ. ಧನ್ಯವಾದಗಳು.